ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಡಿಸ್ಕ್ ಸವೆತದಿಂದ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಂಡ್ರೆ ತುಂಬಾ ಕಷ್ಟಪಡಬೇಕು. ಈ ನೋವಿನಿಂದ ಉತ್ಸಾಹ ಕುಗ್ಗುತ್ತೆ, ಅಲ್ಲದೆ ಈ ನೋವು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅಷ್ಟಕ್ಕೂ ಈ ಕುತ್ತಿಗೆ ನೋವು ಹಾಗೇನೆ ಬೆನ್ನು ನೋವು ಕಾಣಿಸಿಕೊಳ್ಳಲು ಕಾರಣಗಳು ಹಲವಾರಿವೆ. ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು, ಸರಿಯಾದ ವ್ಯಾಯಾಮ ಇಲ್ಲದಿರೋದು, ಕೆಲಸದ ಒತ್ತಡ ಮತ್ತು ಅತಿಯಾದ ಭಾರ ಎತ್ತೋದ್ರಿಂದ ಈ ತೆರನಾದ ನೋವುಗಳು ಬರುವ ಸಾಧ್ಯತೆ ಇರುತ್ತೆ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಉಮರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಡಿಸ್ಕ್ ಸಮಸ್ಯೆ ಅನ್ನುವಂಥದ್ದು ಮೊದಲೆಲ್ಲ ಒಂದು 60 ವರ್ಷದ ನಂತರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅತಿ ಬೇಗವಾಗಿ ಯುವಕರಲ್ಲೂ ಕೂಡ ಕಂಡು ಬರ್ತಾ ಇದೆ. ಯಾಕಾಗಿ ಈ ಮಟ್ಟಿಗೆ ಕಾಣಿಸ್ಕೊಳ್ತಿರೋದು? ನೋಡಿ, ಬೇಸಿಕ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಏನಿದೆಯೋ ಇದು ಒಂದು ಡಿಜೆನರೇಟಿವ್ ಕಂಡೀಷನ್ ಅಂತ ನಾವು ಹೇಳ್ತೀರಿ. ಅಂದರೆ ಈ ನಮ್ಮ ಸ್ಪೈನಲ್ ಕಾರ್ಡ್ ಮಧ್ಯ ಇರುವಂಥ ಈ ಡಿಸ್ಕು, ಸೊ ಇದರಲ್ಲಿ ಸಾಕಷ್ಟು ವೇರ್ ಆ್ಯಂಡ್ ಟೇರ್ ಆದಾಗ ಈ ಒಂದು ಸಮಸ್ಯೆ ಬರೋದು. ತಾವು ಹೇಳ್ತಿದ್ದಂಗೆ ಈ ಒಂದು ಸಮಸ್ಯೆ ಒಂದು ಏಜ್ ಆದ ನಂತರ 55-60 ವರ್ಷ ಆದಮೇಲೆ ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ಈ ನಡುವೆ ನಾವು ನೋಡ್ತೀರಿ ಯಂಗರ್ ಏಜ್ ಗ್ರೂಪ್ಸಲ್ಲಿ ಕಂಡುಬರೋದಕ್ಕೆ ಮುಖ್ಯ ರೀಸನ್ಸ್ ನಾವು ನೋಡಿದಾಗ ಒಂದು ಅರ್ಬನೈಸೇಷನ್ ಅಂತ ನಾವು ಹೇಳಬಹುದು. ನಾವು ಒಂದೇ ಕಡೆ ಕೂತಿ ಕೆಲಸ ಮಾಡುತ್ತಿರ್ತೀರಿ, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ, ಬಾಡಿ ವೆಯ್ಟ್ ಹೆಚ್ಚಾಗ್ತಾ ಇದೆ, ಪೌಷ್ಟಿಕ ಆಹಾರ ನಾವು ತಗೊಳ್ತಾ ಇಲ್ಲ. ಸೊ ಇವೆಲ್ಲ ಇದ್ದಾಗ ಈ ಒಂದು ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು. ಏನು ಈ ಒಂದು ಡಿಜೆನರೇಷನ್ ಏನು ಒಂದು 55-60 ವರ್ಷಕ್ಕೆ ಆಗೋದಿರುತ್ತೋ ಈ ಪ್ರೋಸೆಸ್ ತುಂಬ ಬೇಗ ಸ್ಟಾರ್ಟ್ ಆಗಬಹುದು. ಬಿಕಾಸ್ ಈ ಒಂದು ಬೆನ್ನು ಮೂಳೆ ಏನಿದೆಯೋ ಇದಕ್ಕೆ ನಾವು ಒಂದು ಆಕ್ಸಿಲ್ ಸ್ಕೆಲಿಟನ್ ಅಂತ ನಾವು ಹೇಳ್ತೀರಿ. ಆಕ್ಸಿಲ್ ಸ್ಕೆಲಿಟನ್ ಅಂತ ಹೇಳಿದ್ರೆ ಇದು ಒಂದು ವೆಯ್ಟ್ ಬೇರಿಂಗ್ ಜಾಯಿಂಟ್. ಸೊ ನಾವು ಕುತ್ಕೊಂಡಾಗ, ನಾವು ನಿಂತ್ಕೊಂಡಾಗ ನಮ್ಮ ದೇಹದ ತೂಕ ಎಲ್ಲ ಈ ಬೆನ್ನು ಮೂಳೆ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಒಂದು ವೇಳೆ ನಮ್ಮ ಬಾಡಿ ವೆಯ್ಟ್ ಹೆಚ್ಚಿದ್ರೆ ಡೆಫಿನೆಟ್ಲಿ ಇದ್ರ ಮೇಲೆ ಪ್ರೆಷರ್ ಹೆಚ್ಚಾಗಿ ಬೀಳ್ತಾ ಈ ವೇರ್ ಆ್ಯಂಡ್ ಟೇರ್ ಪ್ರೋಸೆಸ್ ತುಂಬ ಬೇಗ ಸ್ಟಾರ್ಟ್ ಆಗಬಹುದು. ಅದರ ಜೊತೆ ಒಂದು ವೇಳೆ ಏನಾದರೂ ಸ್ಪೋರ್ಟ್ಸ್ ಇಂಜುರಿ ಆಗಿದ್ದಾಗ, ಅಥವಾ ನಾವು ನೋಡ್ತೀರಿ ಸರ್ಟನ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಬಹುದು, ಅಥವಾ ಜಿಮ್ಮಲ್ಲಿ ಏನಾದರೂ ಒಂದು ಎಕ್ಸಸೈಸ್ ಮಾಡ್ತಿರುವಾಗ ಏನಾದರೂ ಒಂದು ಇಂಜುರಿ ಆಗಿರಬಹುದು. ಸೊ ಈ ಥರ ಇಂಜುರಿ ಆಗಿ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಈ ಒಂದು ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು. ಸೊ ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ಲಿಂದ, ಈ ಒಂದು ರೀಸನ್ಸ್ಲಿಂದ ನಾವು ನೋಡ್ತಿದ್ದೀರಿ ಈ ಒಂದು ಡಿಸ್ಕ್ ಸಮಸ್ಯೆ ಯಂಗರ್ ಏಜ್ ಗ್ರೂಪ್ಸಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀರಿ. ವಿತ್ ದಟ್ ನಾವು ನೋಡ್ತೀರಿ ಈ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದು ತುಂಬ ಇಂಪಾರ್ಟೆಂಟ್ ಕಾಸ್ನ ನಾವು ಹೇಳಬಹುದು. ಅಂದರೆ ಈ ನಡುವೆ ನಾವು ನೋಡ್ತಿದ್ದೀರಿ ಆಲ್ಮೋಸ್ಟ್ ಫ್ರಮ್ 3.5 to 4 years ವರ್ಕ್ ಫ್ರಮ್ ಹೋಮ್ ಇರೋ ಕಲ್ಚರ್ಲಿಂದ ಸಾಕಷ್ಟು ಜನ ಕೂತೇ ಕೆಲಸ ಮಾಡ್ತಿರ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಇದೆ, ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅಥವಾ ಎಕ್ಸಸೈಸ್ ತುಂಬ ಕಡಿಮೆ ಇದೆ. ಇದ್ದಾಗ ಬಾಡಿ ವೆಯ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬಾಡಿ ವೆಯ್ಟ್ ಹೆಚ್ಚಾದರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಾಗಬಹುದು. ವಿತ್ ದಟ್ ಪೋಸ್ಚರ್ಸು ಕೂಡ ತುಂಬ ಇಂಪಾರ್ಟೆಂಟ್. ಈಗ ನಾವು ಕೂತಿರುವಾಗ ನಮ್ಮ ಪೋಸ್ಚರ್ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆಗಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಕೃಷ್ಣಪ್ಪ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕೃಷ್ಣಪ್ಪ ಅವರೇ. ನಮಸ್ಕಾರ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ರೈಟ್ ಸೈಡ್ ಕತ್ತತ್ರ ನೋಯ್ತಿದೆ. ಓಕೆ. ಶುಗರ್ ಐತೆ, ನಮ್ಗೆ ಕಾಲು ಉರಿ ಜಾಸ್ತಿ ಹತ್ತ. ಸರಿ. ತುಂಬಾ ಇದು ಕಾಲು ನಡಿಬೇಕಾದ್ರೆ ಕಾಲು ಉರಿ, ಮಂಡಿ ನೋವು. ಓಕೆ, ಸರಿ. ನೋಡಿಪ್ಪ, ಈ ಥರ ಈಗ ಶುಗರ್ ಇದ್ದು ತಮಗೆ ಕಾಲಲ್ಲಿ ನೋವು ಬರೋದು, ಕಾಲಲ್ಲಿ ಒಂಥರ ಚುಚ್ಚಿದಂಗೆ ಆಗೋದು, ಇವೆಲ್ಲ ಇದಕ್ಕೆ ನಾವು ನ್ಯೂರೋಪತಿ ಅಂತ ಹೇಳ್ತೀರಿ. ಶುಗರ್ ಲಾಂಗ್ ಟರ್ಮ್ ಇದ್ದಾಗ, ಶುಗರ್ ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ ಇದು ನಿಮ್ಮ ನರಗಳಿಗೆ ಎಫೆಕ್ಟ್ ಮಾಡ್ತಾ ಆ ನರದಲ್ಲಿ ಬ್ಲಡ್ ಫ್ಲೋ ಕಡಿಮೆ ಆಗಬಹುದು. ಅದರಿಂದ ಈ ಒಂದು ಸಮಸ್ಯೆ ಆಗಬಹುದು. ಇನ್ನೊಂದು, ತಾವು ರೈಟ್ ಸೈಡ್ ನೆಕ್ ಪೇನ್ ಬರ್ತಿದೆ ಅಂತ ತಾವು ಹೇಳ್ತಿದ್ದೀರಾ. ಸೊ ಡಯಾಬಿಟೀಸ್ ಇರೋರಲ್ಲಿ ಒಂದು ಸಮಸ್ಯೆ ನಾವು ನೋಡ್ತೀರಿ, ಫ್ರೋಝನ್ ಶೋಲ್ಡರ್ ಅಂತ ನಾವು ಹೇಳ್ತೀರಿ. ಅಂದರೆ ನಿಮ್ಮ ಭುಜದ ಹತ್ರ ಸರ್ಟನ್
ಕ್ಯಾಪ್ಸ್ಯೂಲ್ಸ್ ಇರುತ್ತೆ, ಒಂದು ಮಸಲ್ಸ್ ಥರ ಇರುತ್ತೆ. ಆ ಮಸಲ್ಸಲ್ಲಿ ಇನ್ಫ್ಲಮೇಷನ್ ಆದಾಗ ಈ ಥರ ಒಂದು ನೋವು ಹೆಚ್ಚಾಗಿ ಕಂಡುಬರಬಹುದು. ಸೊ ಮಂಡಿ ನೋವು ಕೂಡ ಅದೇ ಥರದ ಒಂದು ರೀಸನ್ನಿಂದ ಇರಬಹುದಪ್ಪ. ಸೊ ಮುಖ್ಯವಾಗಿ ತಾವು ಶುಗರ್ಗೆ ಏನು ಮಾತ್ರೆ ತಿಂತಿದ್ದೀರೋ ಅದನ್ನು ಕರೆಕ್ಟಾಗಿ ತೊಗೊಳ್ತಾ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಫಸ್ಟ್ ತಾವು ಒಂದು ಮೆಷರ್ ಮಾಡಿ. ಅದ್ರ ಜೊತೆ ಈಗ ಏನೊಂದು ಭುಜ ನೋವು ಇದೆಯೋ, ನಂತರ ಮಂಡಿ ನೋವು ಇದೆಯೋ, ಇದಕ್ಕೆ ನಾವು ಸರ್ಟಿನ್ ಪರೀಕ್ಷೆಗಳನ್ನ ಮಾಡಿ ಒಂದು ವೇಳೆ ಈ ಒಂದು ಕಾರಣದಿಂದನೇ ಆಗ್ತಿದೆ ಅಂತ ನಾವು ನೋಡ್ತಾ ಅದಕ್ಕೆ ತಕ್ಕಂಗೆ ಸರ್ಟಿನ್ ನಾವು ಹೋಮಿಯೋಪತಿ ಚಿಕಿತ್ಸೆ ಕೊಟ್ಟರೆ ಇದು ಡೆಫಿನೆಟ್ಲಿ ಅನುಕೂಲ ಆಗುತ್ತಪ್ಪ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಡಿಸ್ಕ್ ಪ್ರಾಬ್ಲಮ್ ಅನ್ನುವಂಥದ್ದು ಯಾವೆಲ್ಲ ಭಾಗದಲ್ಲಿ ಕಂಡುಬರುತ್ತೆ? ಸಾಮಾನ್ಯವಾಗಿ ಈ ಒಂದು ಡಿಸ್ಕ್ ಏನಿದೆಯೋ ಕುತ್ತಿಗೆಯ ಭಾಗದಲ್ಲಿ, ನಂತರ ನಮ್ಮ ಲೋವರ್ ಬ್ಯಾಕಲ್ಲಿ ಇವೆರಡು ರೀಜನಲ್ಲಿ ಮಾತ್ರ ನಾವು ನೋಡ್ತೀರಿ. ಬಿಕಾಸ್ ಮೂವ್ಮೆಂಟ್ ಆಗೋದು ಈಗ ನಮ್ಮ ಸ್ಪೈನಲ್ ಕಾರ್ಡ್ನ ನಾವು ನೋಡಿದಾಗ ನಮ್ಮ ಕುತ್ತಿಗೆಯಿಂದ ಹಿಡ್ದು ಲೋವರ್ ಬ್ಯಾಕ್ವರೆಗೂ 33 ಮೂಳೆಯಿಂದ ಈ ಒಂದು ಸ್ಪೈನಲ್ ಕಾರ್ಡ್ ಫಾರ್ಮ್ ಆಗುತ್ತೆ. ಬಟ್ ಈ ಒಂದು 33 ಮೂಳೆ ಮಧ್ಯ ಹೆಚ್ಚಾಗಿ ಆಗುವಂಥ ಮೂವ್ಮೆಂಟ್ಸ್ ಇರಬಹುದು, ರೊಟೇಷನ್ಸ್ ಇರಬಹುದು ಹೆಚ್ಚಾಗಿ ಕುತ್ತಿಗೆಯ ಭಾಗದಲ್ಲಿ, ನಂತರ ಲೋವರ್ ಬ್ಯಾಕಲ್ಲಿ ಮಾತ್ರ ಆಗುತ್ತೆ. ಈ ಮಧ್ಯ ಭಾಗದಲ್ಲಿ ಏನಿದೆಯೋ ಈಗ ನಮ್ಮ ಥೊರಾಸಿಕ್ ಅಥವಾ ಚೆಸ್ಟ್ ರೀಜನ್ ಏನಿದೆಯೋ ಅಲ್ಲಿ ಮೂವ್ಮೆಂಟ್ ಹೆಚ್ಚಾಗೋದಿಲ್ಲ. ಸೊ ಅದರಿಂದ ಇಲ್ಲಿ ವೇರ್ ಆ್ಯಂಡ್ ಟೇರ್ ಆಗೋದು ತುಂಬ ಕಡಿಮೆ ಇರುತ್ತೆ. ಸೊ ವೇರ್ ಆ್ಯಂಡ್ ಟೇರ್ ಹೆಚ್ಚಾಗೋದು ಕುತ್ತಿಗೆ ಭಾಗದಲ್ಲಿ, ನಂತರ ಲೋವರ್ ಬ್ಯಾಕಲ್ಲಿ. ಸೊ ಎರಡು ರೀಜನಲ್ಲಿ ಮಾತ್ರ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ನೋಡ್ತೀರಿ. ಓಕೆ ಡಾಕ್ಟರ್, ಇನ್ನು ಡಿಸ್ಕ್ ಸಮಸ್ಯೆಯ ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಈ ಒಂದು ಡಿಸ್ಕ್ ಸಮಸ್ಯೆ ಸ್ಟಾರ್ಟ್ ಆದಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ನೋಡ್ತೀರಿ ಬರೀ ಒಂದು ಪೇಯ್ನ ನಾವು ನೋಡಬಹುದು, ಎಕ್ಸ್ಪೀರಿಯೆನ್ಸ್ ಮಾಡಬಹುದು, ಟೆಂಡರ್ನೆಸ್ನ ನಾವು ನೋಡಬಹುದು. ಕುತ್ತಿಗೆ ಭಾಗದಲ್ಲಿ ಅಥವಾ ಲೋವರ್ ಬ್ಯಾಕಲ್ಲಿ ವಿಪರೀತ ನೋವು ಕಂಡುಬರ್ತಾ ಹೋಗುತ್ತೆ. ಸೊ ಮುಟ್ಟಿದಾಗ ಆ ಭಾಗದಲ್ಲಿ ನೋವು ಇನ್ನೂ ಹೆಚ್ಚಾಗಬಹುದು. ಸೊ ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗುತ್ತೆ, ಮತ್ತು ಮಾರನೇ ದಿನ ನಾವು ಎದ್ದು ಕೆಲಸ ಮಾಡ್ತಿರುವಾಗ ಈ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆ ಪೇಯ್ನ್ಸ್ ರೇಡಿಯೇಟಿಂಗ್ ಆಗಬಹುದು, ಅಂದರೆ ಕುತ್ತಿಗೆಯಿಂದ ಭುಜಕ್ಕೆ ಬರಬಹುದು ಅಥವಾ ಕೈವರೆಗೂ ಬರಬಹುದು, ಲೋವರ್ ಬ್ಯಾಕ್ಲಿಂದ ತೊಡೆವರೆಗೂ ಕಾಲ್ವರೆಗೂ ಪೂರ್ತಿ ನೋವು ರೇಡಿಯೇಟ್ ಆಗ್ತಾ ಹೋಗಬಹುದು. ಸೊ ಇದ್ರ ಜೊತೆ ನೋವು ಜೊತೆ ನಾವು ನೋಡ್ತೀರಿ ಕೈ ಅಥವಾ ಕಾಲಲ್ಲಿ ಒಂಥರ ಚುಚ್ಚಿದಂಗೆ ಆಗೋದು ಅಥವಾ ಮರಗಟ್ಟದಂಗೆ ಅಥವಾ ನಮ್ನೆಸ್ ಆಗೋದು, ಇದಕ್ಕೆ ನಾವು ಪ್ಯಾರಸ್ಥೀಷಿಯಾ ಅಂತ ಹೇಳ್ತೀರಿ. ಈ ಥರದ ಒಂದು ಸಿಂಪ್ಟಮ್ಸ್ನ ಲೇಟ್ರ್ ಆನ್ ಸ್ಟೇಜಸ್ಸಲ್ಲಿ ನಾವು ನೋಡಬಹುದು. ಅದೇ ಥರ ನಾವು ನೋಡ್ತಾ ಹೋಗ್ತೀರಿ ಈ ಡಿಸ್ಕ್ ಸಮಸ್ಯೆ ಕ್ರಾನಿಕ್ ಕೇಸಸಲ್ಲಿ ನಾವು ನೋಡ್ತೀರಿ ಸರ್ಟನ್ ಪೇಷಂಟ್ಸಲ್ಲಿ ಸರ್ಟನ್ ಮೂಮೆಂಟ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಲೈಕ್ ಬಗ್ಗದಿರಬಹುದು ಅಥವಾ ಕುತ್ತಿಗೆಯಲ್ಲಿ ರೊಟೇಷನ್ ಮಾಡೋದಿರಬಹುದು, ಕಷ್ಟ ಆಗ್ತಾ ಹೋಗಬಹುದು. ವಿತ್ ದಟ್ ಬ್ಲ್ಯಾಡರ್ ಅಥವಾ ಬವಲ್ ಮೂವ್ಮೆಂಟ್ನ ಅವ್ರ ಕಂಟ್ರೋಲಲ್ಲಿರೋದಿಲ್ಲ. ಸಿವಿಯರ್ ಕೇಸಸಲ್ಲಿ ನಾವು ನೋಡ್ತೀರಿ ಮೂತ್ರ ಕಂಟ್ರೋಲಲ್ಲಿರೋದಿಲ್ಲ, ಮೂತ್ರ ಬಟ್ಟೆಯಲ್ಲೇ ಆಗಿಬಿಡುತ್ತೆ. ಸೊ ಇದಕ್ಕೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಸ್ಟೇಜ್ನ ನಾವು ಹೇಳ್ತೀರಿ. ವಿತ್ ದಟ್ ಇನ್ನು ಸಿವಿಯರಾಗಿ ಈ ಒಂದು ಕಾಯಿಲೆ ಪ್ರೋಗ್ರೆಸ್ ಆದಾಗ ಕೈ ಅಥವಾ ಕಾಲಲ್ಲಿ ಟೋಟಲ್ ಪ್ಯಾರಾಲಿಸಿಸ್ ಥರ ಆಗಬಹುದು, ಕೈ ಎತ್ತಕ್ಕಾಗೋದಿಲ್ಲ, ಕಾಲು ಎತ್ತಕ್ಕಾಗೋದಿಲ್ಲ. ಈ ಥರದ ಒಂದು ಸಿಂಪ್ಟಮ್ಸು ಕೂಡ ನಾವು ನೋಡಬಹುದು. ಬಟ್ ಈ ಒಂದು ಡಿಸ್ಕ್ ಸಮಸ್ಯೆ ಸ್ಟಾರ್ಟ್ ಆಗುವಾಗ ಒಂದು ಪೇಯ್ನಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ರೇಡಿಯೇಟಿಂಗ್ ಪೇಯ್ನ್ ಇರುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವೆಲ್ಲ ಬೇರೆ ಸಿಂಪ್ಟಮ್ಸ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ನ್ಯೂರಾಲಜಿಕಲ್ ಇಂಪಿಂಜ್ಮೆಂಟ್ ಆದಾಗ, ನರ ಒತ್ಕೊಳ್ತಾ ಹೋದಾಗ ಆಗ ಈ ಥರದ ನ್ಯೂರಾಲಜಿಕಲ್ ಸಿಂಪ್ಟಮ್ಸ್ನ ನಾವು ನೋಡಬಹುದು. ಅದರ್ವೈಸ್ ಜನರಲಿ ಈ ಒಂದು ಡಿಸ್ಕ್ ಸಮಸ್ಯೆ ಸ್ಟಾರ್ಟ್ ಆದಾಗ ಸಾಮಾನ್ಯವಾಗಿ ನಾವು ನೋಡ್ತೀರಿ ಒಂದು 6 ವಾರದಿಂದ ಒಂದು 8 ಮಂತ್ಸ್ವರೆಗೂ ಬರೀ ಪೇಯ್ನ್ ಇರಬಹುದು, ಸ್ಟಿಫ್ನೆಸ್ ಇರಬಹುದು. ಇದನ್ನು ನಾವು ನೋಡ್ತೀರಿ ಬಗ್ದಾಗ, ಮೂವ್ಮೆಂಟ್ ಮಾಡಿದಾಗ ನಾವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಸ್ಟೇಜಲ್ಲಿ ಇದನ್ನು ನಾವು ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಅರ್ಲಿ ಸ್ಟೇಜಸಲ್ಲೇ ನಾವು ಡಯಾಗ್ನೋಸ್ ಮಾಡಿದ್ರೆ ಇದರ ಔಟ್ಕಮ್ ಚೆನ್ನಾಗಿರುತ್ತೆ, ಇದರ ಟ್ರೀಟ್ಮೆಂಟ್ ಮೆಥಡ್ಸ್ ಬೇರೆ ಇರುತ್ತೆ. ಸೊ ಒಂದು ವೇಳೆ ನರದ ಕಂಪ್ರೆಷನ್ ಹೆಚ್ಚಾಗ್ತಾ ಹೋದಾಗ ಕೈ ಅಥವಾ ಕಾಲಲ್ಲಿ ನಮ್ನೆಸ್ ಹೆಚ್ಚಾಗ್ತಿದ್ರೆ ಆಗ ಅದಕ್ಕೆ ನಾವು ಬೇರೆ ಥರದ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಡಿಸೀಸ್ ನಾನು ಆಗಲೇ ಹೇಳಿದಂಗೆ ಡಿಜೆನರೇಟಿವ್ ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್, ಅಂದರೆ ಒಂದು ದಿನ ಇದ್ದಂಗೆ ಈ ಒಂದು ಕಾಯಿಲೆ ಇನ್ನೊಂದು ದಿನ ಇರೋದಿಲ್ಲ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಸಾಕಷ್ಟು ಸಿಂಪ್ಟಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಶ್ರೀನಿವಾಸ್ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ನಾವು ಡಾಕ್ಟರ್ ಹೇಳಿಪ್ಪ. ಸರ್ ನಮಗೆ 69 ಏಜ್. ಓಕೆ. ಅದು ಈಗ ನಮಗೆ ಶುಗರ್ ಕಂಟ್ರೋಲ್ ಅದ ರೀ. ಓಕೆ. ಶುಗರ್ ಗುಳಿಗೆನು ಡಾಕ್ಟರ್ ಅದು 84, 86 ಬಂದಿತ್ತು. ಸರಿ. ಚೆಕ್ ಖಾಲಿ ಹೊಟ್ಟೆ ಮಾಡುವಾಗ ಅದು ನೋಡಿ ಅವರು ಇಲ್ಲ ಗುಳಿಗೆ ಬಂದ್ ಮಾಡ್ರಿ, 1 ತಿಂಗಳ ಬಿಟ್ಟು ಹೇಳ್ಕೊಂತಿದ್ರು. ಸರಿ. ಆದ್ರೆ ನಮ್ಗೆ ಅಂಗಾಲ್ ಭಾಳ ಇರ್ತದೆ. ಓಕೆ. ಅಲ್ಲಿಂದ ವೇಟ್ ಇದ್ದೀನಿ 94 ಇದ್ದೀನಿ. ಓಕೆ.
ಹಿಂಗಾಗಿ ಅವು ಬೆನ್ನ ಹತ್ರ ಟೊಂಕದ ಹತ್ರ ಸ್ವಲ್ಪ ನೋವು ಆಗ್ತದೆ. ಓಕೆ. ಅದಕ್ಕೆ ಇವು ಪೇನ್ ಕಿಲ್ಲರ್ ತಗೊಂಡ್ರೆ ಕಿಡ್ನಿ ಫೇಲ್ ಆಗ್ತಾ ಅಂತೇಳಿ ಯಾವ ಪೇನ್ ಕಿಲ್ಲರ್ ತಗೊಂಡಿಲ್ಲ ನಾನು. ಓಕೆ. ಹೋಗ್ಬೇಡ ಅಂದಲ್ಲ ಡಾಕ್ಟರ್. ಅದಕ್ಕೆ ಬೇರೆ ಅದಕ್ಕೆ ಹಾದಿ. ಸರಿ ನೋಡಿ, ಈಗ ನೀವು ಶುಗರ್ ನೀವು ಏನು ರೀಡಿಂಗ್ ಹೇಳ್ತಿದ್ದೀರೋ ಇದಂತೂ ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿದೆ. ಸೊ ಈಗ ಬೆನ್ನು ನೋವು ಬರ್ತಾ ಇದೆ, ಅದರ ಜೊತೆ ಕಾಲಲ್ಲಿ ಉರಿ ಕೂಡ ಕಂಡು ಬರ್ತಿದೆ ಅಂತ ಹೇಳ್ತಿದ್ದೀರಾ. ಅದರ ಜೊತೆ ತಮ್ಮ ವಯಸ್ಸಲ್ಲಿ ಒಂದು ಕಾಮನ್ ಥಿಂಗ್ ನಾವು ನೋಡಬಹುದು, ವೇರ್ ಒಂದು ವಿಟಮಿನ್ B12 ಅಂತ ಒಂದು ನಮ್ಮ ವಿಟಮಿನ್ ಇರುತ್ತಪ್ಪ. ಒಂದು ವೇಳೆ ಅದು ಕಡಿಮೆ ಆಗಿದ್ದರೂ ಕೂಡ ನಿಮಗೆ ಈ ಥರ ಕಾಲಲ್ಲಿ ಉರಿ ಕಂಡು ಬರ್ತಿರಬಹುದು. ಬಟ್ ಈಗ ಬೆನ್ನು ನೋವು ಜೊತೆ ನಿಮಗೆ ಅಲ್ಲಿ ಕಾಲಲ್ಲಿ ಉರಿ ಬರ್ತಿದ್ರೆ ಒಂದು ಬೆನ್ನು ಎಕ್ಸ್ರೇ ಮಾಡಿಸ್ಕೊಳೋದು ತುಂಬ ಇಂಪಾರ್ಟೆಂಟಪ್ಪ. ಒಂದು ವೇಳೆ ಈ ಒಂದು ಸಮಸ್ಯೆ ಏನಾದರೂ ಆಗಿದ್ದಾಗ, ಡಿಸ್ಕ್ ಸಮಸ್ಯೆ ಆಗಿದ್ದಾಗಲೂ ಕೂಡ ಈ ಥರ ನಿಮಗೆ ಕಾಲಲ್ಲಿ ಉರಿ ಕಂಡು ಬರಬಹುದು. ಟಿಪಿಕಲ್ ಕೇಸಸಲ್ಲಿ ಈ ಥರ ಆಗುತ್ತೆ. ಸೊ ತಾವು ಒಂದು ಬೆನ್ನು ಮೂಳೆದು ಒಂದು ಎಕ್ಸ್ರೇ ಮಾಡಿಸಿ, ಸೊ ಎಕ್ಸ್ರೇಲಿ ಏನಾದರೂ ಚೇಂಜಸ್ ಕಂಡು ಬಂದಾಗ ಇದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ವಿಟಮಿನ್ B12ನ ತಾವು ಇಂಪ್ರೂವ್ ಮಾಡ್ಕೊಳೋದಕ್ಕೆ ತಾವು ಹೆಚ್ಚಾಗಿ ಪಾಲಕ್ ಸೊಪ್ಪನ್ನು ತಾವು ಹೆಚ್ಚಾಗಿ ಉಪಯೋಗಿಸಿ, ಒಂದು ವೇಳೆ ತಾವು ನಾನ್ ವೆಜ್ ಏನಾದರೂ ತಿಂತಿದ್ರೆ ಚಿಕನ್ ಅಥವಾ ಫಿಶ್ ತಿಂದರೂ ಕೂಡ ಇದರಿಂದ ನಿಮಗೆ ಸಾಕಷ್ಟು ವಿಟಮಿನ್ B12 ಸಿಗುತ್ತೆ. ಇದರಿಂದ ಅನುಕೂಲ ಆಗುತ್ತಪ್ಪ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಾಗಮ್ಮ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹೇಳಿ ಮ್ಯಾಮ್. ಸರ್, ನಮಗೆ ಇದು ಬೆನ್ನೆಲ್ಲ ನೋವು ಕಾಣಿಸ್ಕೊಂಡು ಕಾಲೆಲ್ಲ ನೋವು. ಓಕೆ. ಸರ್, ಕಾಲೆಲ್ಲ ಉರಿತವೆ. ಓಕೆ. ನಡೆದಂಗೆಲ್ಲ ಕಾಲು ಸಖತ್ತು ನೋವು ಕಾಣಿಸ್ಕೊಂತವೆ. ಪಾದ ಏನಾದರೂ ಫುಲ್ಲು ನೋವು. ಎಷ್ಟು ದಿನದಿಂದ ಇದೆಯಮ್ಮ ಇದು? ಸರ್, ನಮ್ಗೆ ಆಗಿ ಇವಾಗ ಒಂದು 10 ದಿನ ಆಯ್ತು. ಓಕೆ. ಇದ್ರ ಜೊತೆ ನಿಮ್ಗೆ ಏನಾದರೂ ಜ್ವರ ಏನಾದರೂ ಬಂದಿತ್ತಮ್ಮ? ಸರ್ ಜ್ವರ ಗಿರ ಏನಿಲ್ಲ ಸರ್. ಬಲಗೈ ನನಗೆ ನೋವು, ಅದ್ರೊಳಗಡೆ ನರ ಹಿಂಗೆ ಎಳ್ದಂಗೆ ಆಯ್ತು. ಓಕೆ. ತಮ್ಮ ವಯಸ್ಸು ಎಷ್ಟಮ್ಮ? 26 ಸರ್. ಓಕೆ. ನೋಡಿಮ್ಮ, ಈಗ ಈ ಥರ 10 ದಿನದಿಂದ ನಿಮಗೆ ಈ ಥರ ಬೆನ್ನು ನೋವು ಬರ್ತಾ ಇದೆ, ಕಾಲು ಪೂರ್ತಿ ನೋವು ಬರ್ತಿದೆ, ರೇಡಿಯೇಟಿಂಗ್ ಪೇನ್ ಇದ್ದರೆ ಇದನ್ನು ನಾವು ಎವ್ಯಾಲ್ಯುವೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಮ್ಮ. ಇದಕ್ಕೆ ದಯವಿಟ್ಟು ತಾವು ಬರೀ ನೋವಿದೆ ಅಂತ ಒಂದು ನೋವು ಮಾತ್ರೆ ತೊಗೊಳೋದಿರಬಹುದು ಅಥವಾ ಒಂದು ಮಲಾಮ ಹಚ್ಚೋದು, ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇದನ್ನು ನೀವು ಮಾಡಿದ್ರೆ ತಾತ್ಕಾಲಿಕವಾಗಿ ನಿಮಗೆ ನೋವು ಕಡಿಮೆ ಆಗುತ್ತೆ. ಬಟ್ ಈ ಸಮಸ್ಯೆ ಏನಕ್ಕೆ ಆಗ್ತಾ ಇದೆ ಇದನ್ನು ನಾವು ನೋಡೋದು ಇಂಪಾರ್ಟೆಂಟ್ ಅಮ್ಮ. ಸೊ ಇದಕ್ಕೆ ಸರ್ಟನ್ ರಕ್ತದ ಪರೀಕ್ಷೆ ಇರುತ್ತೆ, ಅದರ ಜೊತೆ ಒಂದು ಎಕ್ಸ್ರೇನ ನಾವು ಮಾಡಬೇಕು. ಸೊ ಇದನ್ನು ಮಾಡಿದಾಗ ಇದರಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದಾಗ ಇದಕ್ಕೆ ತಕ್ಕಂಗೆ ನಾವು ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಕೊಟ್ಟರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಮ್ಮ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಭಾಗ್ಯಲಕ್ಷ್ಮಿ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಾವು ಯಾವಾಗ್ಲೂ ಪೋಸ್ಟಲ್ ಕೆಲಸ ಮಾಡ್ಬೇಕು, ರಫ್ ಕೆಲಸ ಮಾಡ್ಬೇಕು. ಓಕೆ. ಜೊತೆ ತುಂಬಾ ನೋವಾಗುತ್ತೆ. ಮತ್ತೆ ಇವಾಗ ನೀರಿನ ಸಮಸ್ಯೆ ಇರೋದ್ರಿಂದ ನೀರು ಬೇರೆ ಕಡೆಯಿಂದೆಲ್ಲ ಹೋಗ್ಬೇಕು. ಮೊನ್ನೆ ಹಬ್ಬ ಆಯ್ತು ಅಂತ ಹೇಳಿ ಬೆಡ್ಶೀಟ್ ಎಲ್ಲ ತೊಳ್ದೆ, ಬಗ್ದೆ ಬಿಟ್ಟು ಆದ್ರೆ ರಾತ್ರಿ ಮಲಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ. ತಮ್ಮ ವಯಸ್ಸು ಎಷ್ಟಮ್ಮ? 43. ಓಕೆ. ನೋಡಿಮ್ಮ, ಈ ಥರ ಕೆಲಸ ಹೆಚ್ಚಾದಮೇಲೆ ನಿಮಗೆ ನೋವು ಕಂಡು ಬರ್ತಾ ಇದ್ದಾಗ ಇದು ಜನರಲಿ ನಾವೊಂದು ಮಸಲ್ ಪೇನ್ ಅಂತ ಹೇಳ್ತೀರಿ, ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಮ್ಮ. ಅಂದರೆ ನಿಮ್ಮ ಮಸಲ್ಸ್ ತುಂಬ ಫಟೀಗ್ ಆದಾಗ, ಅದರಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಈ ಥರ ಪೋಸ್ಟ್ ಎಕ್ಸರ್ಷನ್ ನಿಮಗೆ ಪೇನ್ ಕಂಡು ಬರಬಹುದು. ಸೊ ನೀವು ರೆಸ್ಟ್ ಮಾಡಿದಾಗ ಅಥವಾ ಅದಕ್ಕೆ ಸ್ವಲ್ಪ ಬಿಸಿ ನೀರು ಶಾಖ ಮಾಡಿದ್ರೆ ಕ್ರಮೇಣ ಆ ನೋವು ಕಡಿಮೆ ಆಗ್ತಿದ್ರೆ ತೊಂದರೆ ಏನಿಲ್ಲ. ಇದಕ್ಕೆ ಔಷಧಿ ಏನು ಬೇಕಿರಲ್ಲ. ಬಟ್ ತಾವು ಮನೆಯಲ್ಲಿ ಸ್ವಲ್ಪ ಹೆಚ್ಚಾಗಿ ಹಾಲು ಉಪಯೋಗಿಸಿ, ರಾಗಿ ಉಪಯೋಗಿಸಿ, ಒಂದು ವೇಳೆ ತಾವು ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ಉಪಯೋಗಿಸಿಮ್ಮ. ಇದನ್ನು ಮಾಡಿ ಕ್ರಮೇಣ ಈ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಒಂದು ವೇಳೆ ಇದನ್ನು ನೀವು ಮಾಡೋ ಕೂಡ ನಿಮಗೆ ನೋವು ಕಡಿಮೆ ಆಗ್ತಾ ಇಲ್ಲ, ಹಿಂಗೆ ಕೆಲಸ ಮಾಡಿದಾಗ ತಮಗೆ ಈ ನೋವು ಹೆಚ್ಚಾಗ್ತಾ ಇದ್ದರೆ ಇದಕ್ಕೆ ನಾವು ಸರ್ಟನ್ ಬೇರೆ ಚಿಕಿತ್ಸೆ, ಹೋಮಿಯೋಪತಿ ಚಿಕಿತ್ಸೆ ಕೊಡಬೇಕಮ್ಮ. ಅದನ್ನು ತಾವು ಮಾಡಿದ್ರೆ ಕ್ರಮೇಣ ಇಂಪ್ರೂವ್ ಆಗುತ್ತೆ. ವಿತ್ ದಟ್ ಸಿಂಪಲ್ ತಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ, ಸ್ವಲ್ಪ ದಿನ ವಾಕ್ ಮಾಡಿ, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಮ್ಮ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಡಿಸ್ಕ್ ಪ್ರಾಬ್ಲಮ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಸಾಮಾನ್ಯ ನೋವಿಗೂ ಈ ನೋವಿಗಿರುವಂಥ ವ್ಯತ್ಯಾಸ ಏನು? ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈಗ ಬೆನ್ನು ಮೂಳೆ ಮಧ್ಯ ಅಥವಾ ಬೆನ್ನಿನ ಭಾಗದಲ್ಲಿ, ಕುತ್ತಿಗೆಯ ಭಾಗದಲ್ಲಿ ನೋವು ಬಂದಾಗ ಅದನ್ನು ಇಮಿಡಿಯೇಟಾಗಿ ನಾವು ಡಿಸ್ಕ್ ಸಮಸ್ಯೆ ಇದೆ ಅಂತ ನಾವು ಹೇಳೋದಿಲ್ಲ. ಸೊ ಈ ನೋವು ಬಂದಾಗ ಜನರಲಿ ನಾವು 2 ಟೈಪ್ಸಲ್ಲಿ ನಾವು ನೋಡ್ತೀರಿ. ಒಂದು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ, ಒಂದು ಕ್ರಾನಿಕ್ ಪೇನ್ ಅಂತ ಹೇಳ್ತೀರಿ. ಈಗ ಈ ಥರ ಎಕ್ಸರ್ಷನ್ ಆದ ನಂತರ, ಈಗ ಲಾಸ್ಟ್ ಕಾಲರ್ ಕೂಡ ಹೇಳ್ತಿದ್ರು, ವೇರ್ ತುಂಬ ಜಾಸ್ತಿ ಕೆಲಸ ಮಾಡಾದ್ಮೇಲೆ ನೋವು ಬರ್ತಿದೆ. ಸೊ ಈ ಥರ ರೀಸನ್ ನಮಗೆ ಗೊತ್ತಾಗ್ತಾ ಇದ್ದಾಗ ಜನರಲಿ ಇದು ಮೆಕ್ಯಾನಿಕಲ್ ಪೇನ್ ಇರುತ್ತೆ. ಈ ಮೆಕ್ಯಾನಿಕಲ್ ಪೇನ್ 7 ದಿನ ಅಥವಾ ಮ್ಯಾಕ್ಸಿಮಮ್ ಒಂದು 10 ದಿನದಲ್ಲಿ ಈ ನೋವು ಹಾಗೆ ಕಡಿಮೆ ಆಗಿಬಿಡುತ್ತೆ.
ಸೊ ವೆರಾಸ್ ಒಂದು ಕ್ರಾನಿಕ್ ಪೇನ್ ಅಥವಾ ಈ ಒಂದು ಡಿಸ್ಕ್ ಸಮಸ್ಯೆ ಏನಿದೆಯೋ ಇದರಲ್ಲಿ ಕಾರಣ ಗೊತ್ತಾಗೋದು ಕಷ್ಟ. ಸುಮಾರು ಕೇಸಸಲ್ಲಿ ಅವರಲ್ಲಿ ಯಾವುದೇ ಥರದ ಒಂದು ವ್ಯತ್ಯಾಸ ಆಗಿರೋದಿಲ್ಲ, ಆದರೂ ಕೂಡ ಅವ್ರಿಗೆ ನೋವು ಕಂಡು ಬರ್ತಾ ಹೋಗುತ್ತೆ, ನೋವು ಹೆಚ್ಚಾಗ್ತಾ ಹೋಗುತ್ತೆ, ದಿನನಿತ್ಯ ನೋವು ಹೆಚ್ಚಾಗುತ್ತೆ, ರೆಸ್ಟ್ ಮಾಡಿದ್ರೂ ಕೂಡ ನೋವು ಕಡಿಮೆ ಆಗ್ತಿರೋದಿಲ್ಲ. ಈ ಥರ ಒಂದು ಫೀಚರ್ ಇದ್ದಾಗ ಒಂದು ಡಿಫ್ರೆನ್ಸಿಯೇಟಿಂಗ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಅದರ ಜೊತೆ ಈ ಒಂದು ಪೇಯ್ನ್ ಡಿಸ್ಕ್ ಸಮಸ್ಯೆ ಏನಿದೆಯೋ ತುಂಬ ಸಿವಿಯರ್ ಎಕ್ಸ್ಕ್ರೂಸಿಯೇಟಿಂಗ್ ಪೇಯ್ನ್ ಇರುತ್ತೆ, ಬೇರೆಯವ್ರಿಗೆ ನಡೆಯೋಕ್ಕಾಗೋದಿಲ್ಲ, ಬಗ್ಗಿದ್ರೆ ಮತ್ತು ಸ್ಟ್ರೇಟ್ ಆಗೋಕ್ಕಾಗೋದಿಲ್ಲ, ಸೊ ಅಥವಾ ಸ್ಟ್ರೇಟ್ ಆಗಿದ್ದರೆ ಬಗ್ಗಕ್ಕಾಗೋದಿಲ್ಲ, ಈ ಥರ ಸಿವಿಯರ್ ಪೇಯ್ನ್ ಇರುತ್ತೆ. ಇದರ ಜೊತೆ ಸಾಕಷ್ಟು ಸ್ಟಿಫ್ನೆಸ್ ಕಂಡು ಬರ್ತಾ ಹೋಗುತ್ತೆ. ಸೊ ಇದು ಒಂದು ಡಿಫ್ರೆನ್ಸಿಯೇಟಿಂಗ್ ಪಾಯಿಂಟ್. ಅದರ ಜೊತೆ ಇದನ್ನು ನಾವು ಡಯಾಗ್ನೋಸ್ ಮಾಡೋದಕ್ಕೆ ಒಂದು ಕ್ಲಿನಿಕಲ್ ಹಿಸ್ಟ್ರಿ, ಏನಾಯಿತು, ಎಷ್ಟು ದಿನದಿಂದ ಈ ಒಂದು ಸಮಸ್ಯೆ ಇದೆ, ಯಾವ ಭಾಗದಲ್ಲಿದೆ, ಒಂದು ವೇಳೆ ಟೆಂಡರ್ನೆಸ್ ಇದೆಯಾ, ಅದರ ಜೊತೆ ಸರ್ಟನ್ ಕ್ಲಿನಿಕಲ್ ಫೈಂಡಿಂಗ್ಸ್ನ ನಾವು ಮಾಡ್ತೀರಿ. ಸೊ ವಿತ್ ದಟ್ ಸರ್ಟನ್ ಪರೀಕ್ಷೆ ಲೈಕ್ ಒಂದು ಸಿಂಪಲ್ ಎಕ್ಸ್ರೇ ಇರಬಹುದು ಅಥವಾ ಸರ್ಟನ್ ಕೇಸಸಲ್ಲಿ CT ಆ್ಯಂಡ್ MRI ಇರಬಹುದು, ಇದನ್ನು ಮಾಡಿ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡ್ತೀರಿ. ಓಕೆ ಡಾಕ್ಟರ್, ಚಿಕಿತ್ಸೆ ಬಗ್ಗೆ ಹೇಳೋದಾದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಈ ಕಾಯಿಲೆನ ಡಯಾಗ್ನೋಸ್ ಮಾಡಿದ ನಂತರ ಇದನ್ನು ನಾವು 3 ಸ್ಟೇಜಸ್ಸಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿದ್ದಾಗ ವೆರಿ ಸಮಸ್ಯೆ ಸ್ಟಾರ್ಟ್ ಆಗಿ ಲೆಸ್ ದೆನ್ 6 ವೀಕ್ಸ್ ಇದ್ದಾಗ ಜನರಲಿ ಅಕ್ಯೂಟ್ ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳ್ತೀರಿ. ಸೊ ಈ ಅಕ್ಯೂಟ್ ಡಿಸ್ಕ್ ಸಮಸ್ಯೆಯಲ್ಲಿ ಬೆಡ್ ರೆಸ್ಟ್ ತುಂಬ ಇಂಪಾರ್ಟೆಂಟ್. ವೇರ್ ಬೆಡ್ ರೆಸ್ಟ್ ಅಂದರೆ ಕಂಪ್ಲೀಟ್ ಬೆಡ್ ರೆಸ್ಟ್. ಆ ಪೇಷಂಟ್ ಬರೀ ಊಟ ಮಾಡಬೇಕಾದಾಗ ಅಥವಾ ಟಾಯ್ಲೆಟಿಗೆ ಹೋಗುವಾಗ ಮಾತ್ರ ಎದೊಳ್ಬೇಕು, ಮಿಕ್ಕಿದ ಎಲ್ಲ ಟೈಮಲ್ಲಿ ಅವರು ಮಲಗಿರಬೇಕು. ಸೊ ಇದಕ್ಕೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತ ಹೇಳ್ತೀರಿ. ಸೊ ಈ ಒಂದು ಕಂಪ್ಲೀಟ್ ಬೆಡ್ ರೆಸ್ಟ್ ಜೊತೆ ಸರ್ಟನ್ ಅಕ್ಯೂಟ್ ಮೆಡಿಸಿನ್ಸ್ನ ನಾವು ಕೊಡ್ತೀರಿ. ಇದನ್ನು ಮಾಡಿದ್ರೆ ಕ್ರಮೇಣ ವಿತಿನ್ 2 ವೀಕ್ಸ್ ಆರ್ 3 ವೀಕ್ಸ್ ಆ ಪೇನ್ ಕಂಪ್ಲೀಟಾಗಿ ಸರಿ ಆಗ್ತಾ ಹೋಗುತ್ತೆ. ಅದಾದ ನಂತರ ಅವ್ರಿಗೆ ಸರ್ಟನ್ ಎಕ್ಸಸೈಸ್ ಇರಬಹುದು, ಫಿಸಿಯೋಥೆರಪಿ ಇರಬಹುದು, ಅಥವಾ ಬೇರೆ ಸರ್ಟನ್ ಮೆಡಿಕೇಷನ್ಸ್ನ ನಾವು ಸ್ಟಾರ್ಟ್ ಮಾಡ್ತೀರಿ. ಅಕ್ಯೂಟ್ ಪೇನ್ ಇಲ್ಲದೆ ಒಂದು ಕ್ರಾನಿಕ್ ಪೇನ್ ಇದ್ದಾಗ ವೇರ್ ಒಬ್ಬ ವ್ಯಕ್ತಿಗೆ ಒಂದು 5-6 ವರ್ಷದಿಂದ ಈ ಒಂದು ಸಮಸ್ಯೆ ಇದೆ, ಎಕ್ಸರ್ಷನ್ ಮಾಡಿದಾಗ ನಾವು ಹೆಚ್ಚಾಗ್ತಾ ಇದೆ, ಕೆಲಸ ಮಾಡಿದಾಗ ನಾವು ಹೆಚ್ಚಾಗುತ್ತೆ. ಸೊ ಈ ಥರ ಕೇಸಸಲ್ಲಿ ಸರ್ಟನ್ ಥೆರಪೀಸ್ನ ನಾವು ಕೊಡ್ತೀರಿ. ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳ್ತೀರಿ. ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದ್ರೆ ಈಗ ಈ ಒಂದು ಡಿಸ್ಕ್ ಸಮಸ್ಯೆ ಏನಕ್ಕೆ ಆಗ್ತಾ ಇದೆ ಆ ಒಂದು ರೂಟ್ ಕಾಸ್ನ ಐಡೆಂಟಿಫೈ ಮಾಡಿ ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇದನ್ನು ನಾವು ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಮೆಡಿಸಿನ್ಸ್ ತೊಗೊಳ್ತಾ ಹೋದರೆ ಕ್ರಮೇಣ ಆ ಡಿಸ್ಕ್ ಮಧ್ಯೆ ಏನು ಒಂದು ಪೆಥಾಲಜಿ ಆಗಿರುತ್ತೋ ಆ ಒಂದು ಪೆಥಾಲಜಿ ಕ್ರಮೇಣ ಸರಿ ಆಗ್ತಾ ಹೋಗುತ್ತೆ, ವೇರ್ ಬೈ ಆ ಸಿಂಪ್ಟಮ್ಸ್ ಸ್ಟೆಪ್ ಬೈ ಸ್ಟೆಪ್ ಕಂಟ್ರೋಲ್ ಆಗುತ್ತೆ. ಸೊ ಥರ್ಡ್ ಸ್ಟೇಜಲ್ಲಿದ್ದಾಗ ಆಗಲೇ ನಾನು ಹೇಳ್ದಂಗೆ ಕೈ ಅಥವಾ ಕಾಲಲ್ಲಿ ಪ್ಯಾರಾಲಿಸಿಸ್ ಆಗಿರಬಹುದು ಅಥವಾ ಮೂತ್ರ ಕಂಟ್ರೋಲಲ್ಲಿರೋದಿಲ್ಲ. ಸೊ ಇದಕ್ಕೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀರಿ. ಸೊ ಈ ರ್ಯಾಡಿಕ್ಯುಲೋಪತಿ ಸ್ಟೇಜಲ್ಲಿದ್ದಾಗ ಇದ್ರ ಜೊತೆ ಬೇರೆ ಅಸೋಸಿಯೇಟೆಡ್ ಏನಾದರೂ ಕಾಯಿಲೆಗಳಿದೆಯಾ ಇದನ್ನು ನಾವು ನೋಡ್ತಾ ಇದಕ್ಕೆ ಸರ್ಟನ್ ಪ್ಯಾಲಿಯೇಟಿವ್ ಟೈಪ್ ಆಫ್ ಟ್ರೀಟ್ಮೆಂಟನ್ನು ನಾವು ಮಾಡ್ತೀರಿ. ಸೊ ಈ ಥರ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಮುಖಾಂತರ ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡಬಹುದು. ಓಕೆ ಡಾಕ್ಟರ್, ಈ ಸಮಸ್ಯೆ ಇರುವಂಥವ್ರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಜನರಲಿ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಸ್ಟ್ ನಾವು ನೋಡ್ತೀರಿ ವೇರ್ ಒಂದು ಸಿಂಪಲ್ ಎಕ್ಸ್ರೇನ ನಾವು ಮಾಡಿಸ್ತೀರಿ. ವೇರ್ 90% ಕೇಸಸಲ್ಲಿ ಎಕ್ಸ್ರೇಯಲ್ಲಿ ಈ ಒಂದು ಕಾಯಿಲೆ ಪಿಕಪ್ ಆಗುತ್ತೆ. ಬಟ್ ಸರ್ಟನ್ ಕೇಸಸಲ್ಲಿ ಗೊತ್ತಾಗಲಿಲ್ಲ ಅಂದಾಗ ಆಗ ಸರ್ಟನ್ ಹೈಯರ್ ಎಂಡ್ ಟೆಸ್ಟ್ ಲೈಕ್ CT ಇರಬಹುದು ಅಥವಾ ಒಂದು MRIನ ನಾವು ಮಾಡಿಸ್ತೀರಿ. ಈಗ ಸಾಕಷ್ಟು ಜನ ಏನು ಅಂದ್ಕೊಳ್ತಾರೆ CT ಅಥವಾ MRI ಮಾಡಿಸಿದಾಗ ನಮಗೆ ನೋವು ಕಡಿಮೆ ಆಗಿಬಿಡುತ್ತೆ ಅಂತ. CT ಆ್ಯಂಡ್ MRI ಒಂದು ಡಯಾಗ್ನೋಸ್ಟಿಕ್ ಟೂಲ್. ಸೊ ಈ ಒಂದು ಸಮಸ್ಯೆ ಎಲ್ಲಿದೆ ಅಂತ ನಾವು ನೋಡ್ತೀರಿ. ಅದಾದ ನಂತರ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಬೇರೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇರಬಹುದು, ಅದರ ಜೊತೆ ಕರೆಕ್ಟಾಗಿರುವಂಥ ಎಕ್ಸಸೈಸ್ ಇರಬಹುದು, ಡಯಟ್ ಇರಬಹುದು, ಇವನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ತಾ ಹೋದರೆ ಆಗ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡಬಹುದು. ಓಕೆ ಡಾಕ್ಟರ್, ಸರ್ಜರಿ ಇಲ್ಲದೆ ಸರಿಪಡಿಸಬಹುದಾ ಹೇಗೆ? ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿದ್ದಾಗ ಡೆಫಿನೆಟ್ಲಿ ವಿತ್ ಮೆಡಿಸಿನ್ಸ್ ಇದನ್ನು ನಾವು ವಿತೌಟ್ ಸರ್ಜರಿ ಇದನ್ನು ನಾವು ಟ್ರೀಟ್ ಮಾಡಬಹುದು. ಬಟ್ ಒಂದು ವೇಳೆ ಪ್ರೋಗ್ರೆಸ್ ಆಗಿದ್ದಾಗ ಅಥವಾ ಮಲ್ಟಿಪಲ್ ಏರಿಯಾಸಲ್ಲಿ ಈ ಒಂದು ಸಮಸ್ಯೆ ಆಗಿದ್ದಾಗ ಅಥವಾ ವಿತ್ ದಟ್ ಫ್ರ್ಯಾಕ್ಚರ್ಸ್ ಏನಾದರೂ ಆಗಿದ್ದರೆ ಆಗ ಡೆಫಿನೆಟ್ಲಿ ಸರ್ಜರಿ ಮಾಡಲೇಬೇಕಾಗತ್ತೆ. ಸೊ ವಿತ್ ಮೆಡಿಸಿನ್ಸ್ ವಿತ್ ಎಕ್ಸಸೈಸ್ ಡೆಫಿನೆಟ್ಲಿ ಸಾಕಷ್ಟು ಕೇಸಸ್ನ ಈ ಒಂದು ಡಿಸ್ಕ್ ಸಮಸ್ಯೆನ ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡಬಹುದು. ಥ್ಯಾಂಕ್ ಯು ಡಾಕ್ಟರ್ ತಮ್ಮೆಲ್ಲ ಮಾಹಿತಿಗೆ. ಮೈ ಪ್ಲೇಷರ್. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.
ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, ಎಚ್ಎಸ್ಆರ್ ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.